ಅಷ್ಟು ಬುದ್ಧಿವಂತನ ಅಲ್ರಿ, ನೀವು ಕೇಳಿದಷ್ಟು ಉತ್ತರ ಹೇಳುವಷ್ಟು ಬುದ್ಧಿವಂತನ ಅಲ್ಲ. ಆದರೆ ಇಷ್ಟೇ ಇದ್ರ ಪರಿಣಾಮ ಏನು ಚುನಾವಣೆ ಮೇಲೆ ಆಗೋದಿಲ್ಲ, ಇದು ಭಾಳ ಸ್ಪಷ್ಟ. ಹೌದ್ರಿ, ನಾವು ಹೇಳ್ತೇವೆ ಮತ್ತು ಈಗ ರಾಜೀನಾಮೆ ಕೊಡ್ಬೇಕಂತ. ಅಲ್ಲ, ಯಾರು ಸುಮ್ಮನೆ ಹೇಳ್ತಾರ? ಹೇಳಿ ನೋಡೋಣ. ಇಷ್ಟೊಂದು ದೊಡ್ಡ ಪ್ರಮಾಣದ ಹಾಗಾದ್ರೆ ಅದು ಯಾರ್ದು? ಅತ್ಯಂತ ಬಡವ್ರ ರೊಕ್ಕ ರೀ, ಅದು ಬಡವ್ರ ರೊಕ್ಕ. ಯಾರ್ದನ್ನು ತಿನ್ನಿರಿ ನೀವು, ಸಾವುಕಾರದ, ನಾವೇನು ಬೇಡ ಅನ್ನಂಗಿಲ್ಲ. ಅಂಥ ಬಡ ಸಮಾಜದ ರೊಕ್ಕ ತಿಂದು ಸಾವಿರಾರು ನೂರಾರು ಕೋಟಿಗಟ್ಟಲೆ ನೀವು ವ್ಯವಹಾರ ಮಾಡಿದ್ರೆ ಅವನ ರಾಜೀನಾಮೆ ಯಾಕೆ ಕೊಡಬಾರ್ದು? ಆ ಮಂತ್ರಿ ರಾಜೀನಾಮೆ ಕೊಡಬೇಕು ಅಂತ ನಾನು ಹೇಳ್ತೀನಿ. ಮತ್ತು ಹೌದ್ರಿ, ಯಾಕೆ ಒತ್ತಾಯ ಮಾಡಬಾರ್ದು? ಮಾಡಬೇಕು. ಥ್ಯಾಂಕ್ ಯು ಮ್ಯಾಮ್. ಅಯ್ಯೋ ರಾಮ, ನಾನು ಇಲ್ಲ, ಒಂದು ನಿಮಿಷ ನೋಡಿ, ಒಂದು ನಿಮಿಷ. ನನ್ನ ಜೀವನದಲ್ಲಿ ನಾನು ಯಾವತ್ತೂ ಕೂಡ ಅಧಿಕಾರಕ್ಕೆ ರಾಜಕಾರಣ ಎಂದೂ ಮಾಡಿಲ್ಲ. ಅಧಿಕಾರನೇ ಬಿಟ್ಟಿನಿ ನಾನು. ಒಬ್ಬ ವ್ಯಕ್ತಿಯ ಸಲುವಾಗಿ ನಾನು ರೆವಿನ್ಯೂ ಮಿನಿಸ್ಟರ್ ಬಂದ ಒಬ್ಬ ವ್ಯಕ್ತಿ ಮತ್ತೊಂದು ಮಂತ್ರಿ ಸಲುವಾಗಿ ನಾನು ತಲೆ ಹೊಡ್ಕೊತವಲ್ಲ. ನಾನೇನು ಅಷ್ಟು ಸಣ್ಣ ಮನುಷ್ಯ ಅಲ್ಲ. ನಾನು ನೋಡ್ರಿ, ಅವರು ಕೊಟ್ರವ ಅಲ್ಲ ನಂಗಿಲ್ಲ, ಹಣೆ ತುಣೆ ಮಾಡಿ ಅವರು. ಆದರೆ ನಾನು ಬೇಕು ಅಂತ ಹೇಳಿ ಬೇಕಲ್ಲ ಅಂತ ಜಿಲ್ಲೆಗೆ ಬೇಕು, ನಾವು ಒಪ್ಕೋತೀನಿ. ಅದು ಎಲ್ಲರಿಗಿಂತ ಮಂತ್ರಿಗಳಕ್ಕಿಂತ ಹೆಚ್ಚು ಕೆಲಸ ಇಲ್ಲಿ ಮಾಡಿ ನಾನು ತೋರಿಸ್ತೀನಿ, ಮುಂದೂ ಮಾಡಿ ತೋರಿಸ್ತೀನಿ. ನಾನು ಮಂತ್ರಿ ಅಲ್ಲಿ ಬಿಡಲಿ, ನಾನು ಮಂತ್ರಿ ಮಾಡಿರಿ ಅಂತ ನಾನೇನು ಹೋಗಿ ಯಾರ ಮನೆಗೆ ಕೇಳಂಗಿಲ್ಲ. ಅವರಾಗೆ ಮಂತ್ರಿ ಮಾಡಿದ್ರೆ ಮಾಡ್ತೀನಿ. ಆದರೆ ಎಲ್ಲರ ನೀನು ಅದು ಆಗು ಇದು ಅಂದ್ರೆ ನಾನೇನು ಆಗೋದಿಲ್ಲ. ಏನಾಗಬೇಕಂದ್ರೆ ನನ್ನ ವಯಸ್ಸಿನ ತಕ್ಕಂತೆ ಏನ್ರಿ ಕೊಟ್ರೆ ಆತೀನಪ್ಪ, ಅಷ್ಟೇ. ಅಂದರೆ ರಾಜ್ಯ ಸಣ್ಣ ಹುಡುಗರಿಗತ್ತೆ ಕೊಟ್ರೆ ಸುಮ್ಮನೆ ಒಂದು ಕೇಂದ್ರ ಸರ್ಕಾರದಿಂದ ಕೂಡ ಒಂದು ನಿಮಗೆ ಸಜೆಷನ್ ನೀಡಿದ್ರು. ಅದೇ ರೀತಿ ನೋಡ್ರಿ, ಕೇಂದ್ರ ಸರ್ಕಾರದವರು ನನ್ನ ಮೇಲೆ ವಿಶ್ವಾಸ ಇಟ್ಟು ನನ್ನ ಮಂತ್ರಿ ಮಾಡಿದ್ರು. ನಾನೇ ಅಷ್ಟೇ ಶ್ರದ್ಧೆ, ಅತ್ಯಂತ ಆನೆಸ್ಟ್